ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಸರಳ ಬಡ್ಡಿಯ ಒಂದು ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ನೋಡಿ, ಇವತ್ತು ಎರಡು ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ನಾವು ಎರಡು ಲೆಕ್ಕಗಳನ್ನ ಬಿಡಿಸೋಣ. ಹೌದಾ? ನೋಡಿ, ಒಂದೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ? ಅಸಲು ಕೊಟ್ಟಿದ್ದಾರೆ, ಕಾಲ ಕೊಟ್ಟಿದ್ದಾರೆ, ದರ ಕೊಟ್ಟಿದ್ದಾರೆ. ಏನು ಕಂಡುಹಿಡಿಯಬೇಕಾಗಿದೆ? ಬಡ್ಡಿಯನ್ನ ಕಂಡುಹಿಡಿಯಬೇಕಾಗಿದೆ. ಬಡ್ಡಿ ಅಂದ್ರೇನು? ಸರಳ ಬಡ್ಡಿ. ಹೌದಾ? ನಾವು ಈಗಾಗಲೇ ತಿಳ್ಕೊಂಡ್ವಿ. ಅಸಲನ್ನ ಪಿ ಅಂತ ಗುರುತಿಸ್ತೀವಿ, ಕಾಲವನ್ನ ಟೈಮ್ ಟಿ ಅಂತ ಗುರುತಿಸ್ತೀವಿ, ಬಡ್ಡಿ ದರವನ್ನ ಆರ್ ಅಂತೇಳಿ ಗುರುತಿಸ್ತೀವಿ. ಹೌದಾ? ನೋಡಿ, ಹಾಗಾದ್ರೆ ಅಸಲು ಎಷ್ಟು ಕೊಟ್ಟಿದ್ದಾರೆ? 4,000 ರೂಪಾಯಿ. ಟೈಮ್ 7/5 ವರ್ಷ. ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಇಷ್ಟು ವರ್ಷ ಅಂತ ಕೊಡೋ ಬದ್ಲಿ ಅದನ್ನ ಏನು ಕೊಟ್ಟಿದ್ದಾರೆ? ಭಿನ್ನ ರಾಶಿಯಲ್ಲಿ ಕೊಟ್ಟಿದ್ದಾರೆ. ಅದನ್ನೇನು ಕೊಟ್ಟಿದ್ದಾರೆ? ಭಿನ್ನ ರಾಶಿಯಲ್ಲಿ ಕೊಟ್ಟಿದ್ದಾರೆ. ಮತ್ ನೋಡಿ, ಈ ದರ, ಬಡ್ಡಿ ದರ ಎಷ್ಟು ಕೊಟ್ಟಿದ್ದಾರೆ? 4.5%. ಯಾಕಂದ್ರೆ ಇಲ್ಲಿ ಏನಾಗಿದೆ? ದಶಮಾಂಶದಲ್ಲಿದೆ. ಹೌದಾ? ಇಲ್ಲಿ ಭಿನ್ನ ರಾಶಿ ಇದೆ, ಇಲ್ಲಿ ದಶಮಾಂಶ ಇದೆ. ಇವುಗಳನ್ನ ಉಪಯೋಗಿಸಿಕೊಂಡು ನಾವು ಏನ್ ಮಾಡ್ಬೇಕಾಗಿದೆ? ಈ ಒಂದು ಸರಳ ಬಡ್ಡಿ ಲೆಕ್ಕವನ್ನ ಇವತ್ತು ಕಂಡುಹಿಡಿಯಬೇಕಾಗಿದೆ. ನೋಡಿ, ಬನ್ನಿ. ಸರಳ ಬಡ್ಡಿಯ ಸೂತ್ರ ಏನು? PTR/100 ಅಂದ್ರೆ P into T into R divided by 100. ನಮ್ಗೆ ಈಗಾಗಲೇ ಗೊತ್ತಿದೆ. P ಅಂದ್ರೆ ಅಸಲು, T ಅಂದ್ರೆ ಟೈಮ್ ಕಾಲ, R ಅಂದ್ರೆ ದರ. ನೋಡಿ, ಯಾವ ರೀತಿ ಬರ್ಕೋಬೇಕು ಇದೇ ಇಂಪಾರ್ಟೆಂಟ್ ಇಲ್ಲಿ. ಹೌದಾ? ಕೆಳಗೆ 100 ಇದೆ, ಕೆಳಗೆ 100 ಬರೀರಿ. P ಅಂದ್ರೆ ಎಷ್ಟು? 4,000. P ಅಂದ್ರೆ 4,000. ಇನ್ನು ನೋಡಿ, ಟೈಮ್ ಎಷ್ಟಿದೆ? 7/5 ವರ್ಷ. ಹಾಗಾದ್ರೆ ಇದನ್ನ ಇಲ್ಲಿ ಹೆಂಗ್ ಬಿಡುದು ಅಂದ್ರೆ, ಮೇಲೆ ಎಷ್ಟಿದೆ? 7. ಹಾಗಾದ್ರೆ ಈ 100 ಇದೆಯಲ್ಲ, ಇದಕ್ಕೆ ಗುಣಾಕಾರ ಹಾಕಿ ಇತರ ಬಾಜುಕ ಏನ್ ಬರಿಬೇಕು? ಇದರ ಹತ್ತಿರ 5 ಬರಿಬೇಕು. ಈ ರೀತಿಯಾಗಿ 7/5 ಬರ್ಕೋಬೇಕು. ಮುಂದೆ 4.5 ಭಿನ್ನ ರಾಶಿಯಲ್ಲಿ ಹೇಗೆ ಬೀಳ್ತಾರೆ ಅಂದ್ರೆ 45/10 ಅಂತ ಬರ್ತೀವಿ. 45/10. ಹಾಗಾದ್ರೆ 45 ಇಲ್ಲಿ ಮೇಲೆ ಬರೆದು, ಹಾಗಾದ್ರೆ ಇದು ಯಾವ ರೀತಿ ಆಯ್ತು? 45/10%. ಒಂದು ಪಾಯಿಂಟ್ ಅನ್ನು ತೆಗೆದು ಕೆಲವೊಂದು 0 ಇಡ್ತಾ ಇದೀವಿ. ಅದೇ ರೀತಿಯಲ್ಲಿ 45/10. ಈ ರೀತಿಯಾಗಿ ಬರ್ಕೊಂಡು ನಾವು ಲೆಕ್ಕವನ್ನ ಮಾಡಬೇಕು. ನೋಡಿ, ಇಲ್ಲಿ 2 0 ಇದಾವೆ, ಇಲ್ಲಿ 2 0 ಕ್ಯಾನ್ಸಲ್ ಆಯ್ತು. ಇಲ್ಲೊಂದು 0 ಇದೆ, ಇಲ್ಲೊಂದು 0 ಇದೆ. 0 ಎಲ್ಲ ಕ್ಯಾನ್ಸಲ್ ಆಯ್ತು. ಈಗ ನೋಡಿ, 5 1 5 9, 5 1 5 9. ಈಗ ಏನಿತ್ತು? 4 7 9. ಹಾಗಾದ್ರೆ ಈಗ ಇವನಷ್ಟು ನಾವೇನ್ ಮಾಡಿಬಿಡೋಣ? ಗುಣಿಸಿಬಿಡೋಣ. ಇವನಷ್ಟು ನಾವೇನ್ ಮಾಡಿಬಿಡೋಣ? ಗುಣಿಸಿಬಿಡೋಣ. ನೋಡಿ, 9 7 ಎಷ್ಟಾಗ್ತಾ ಇದೆ? 63. 9 7 ಎಷ್ಟು? 63 ಗುಣಾಕಾರ 4. 4 3 12. 4 24 1 25. ಹಾಗಾದ್ರೆ ಎಷ್ಟು ಬಂತು? 252 ರೂಪಾಯಿ. ಹೌದಾ? ಏನಾಯ್ತು? ಬಡ್ಡಿ. ಹೌದಾ? ಈ ರೀತಿಯಾಗಿ ನಾವು ಸರಳ ಬಡ್ಡಿಯನ್ನ ಕಂಡುಹಿಡಿದಿದ್ದೀವಿ. ಹಾಗಾದ್ರೆ ಇಲ್ಲಿ ವಿಶೇಷತೆಗಳು ಏನಂದ್ರೆ, ದಶಮಾಂಶವನ್ನು ಕೊಟ್ಟಾಗ, ಭಿನ್ನ ರಾಶಿಯನ್ನು ಬಂದಾಗ ಯಾವ ರೀತಿಯಾಗಿ ನಾವು ಬರ್ಕೊಂಡು ಲೆಕ್ಕವನ್ನ ಕಂಡುಹಿಡಿಯಬೇಕು ಅನ್ನೋದೇ ಇವತ್ತಿನ ಈ ಲೆಕ್ಕದ ವಿಶೇಷತೆಗಳು. ನೋಡಿ, ಇದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಏನ್ ಕಂಡುಹಿಡಿಯಬೇಕಾಗಿದೆ? ಕಾಲ, ಟೈಮ್ ಕೊಟ್ಟಿದ್ದಾರೆ, ದರ, ಬಡ್ಡಿ ದರ ಕೊಟ್ಟಿದ್ದಾರೆ, ಅಸಲನ್ನು ಕೊಟ್ಟಿದ್ದಾರೆ. ನೀವೇನ್ ಕಂಡುಹಿಡಿಯಬೇಕಾಗಿದೆ? ಮೊತ್ತ ಕಂಡುಹಿಡಿಯಬೇಕಂದ್ರೆ ಮೊದಲೇನು ಕಂಡುಹಿಡಿಯಬೇಕು? ಬಡ್ಡಿಯನ್ನ ಕಂಡುಹಿಡಿಯಬೇಕು. ನೋಡಿ, ಇದು ಯಾವ ರೂಪ ಇದೆ? ಇದಕ್ಕೆ ನಾವು ಏನಂತೀವಿ? ಮಿಶ್ರ ಭಿನ್ನ ರಾಶಿ. ಈ ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಯಲ್ಲಿ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು? ನೋಡಿ, ಈ ಛೇದದಲ್ಲಿ ಇದ್ದದನ್ನ ಸೇಮ್ ಆಗಿ ಇಟ್ಕೋಬೇಕು. ಇದನ್ನ ಗುಣಿಸಿ ಬಂದದ್ದನ್ನ ಇದಕ್ಕೆ ಕೂಡಿಸ್ಬೇಕು. 2 3 6, 6 ಕೂಡಿಸಿದ್ರೆ 7. ಹಾಗಾದ್ರೆ ಏನಾಯ್ತು? 7/2 ವರ್ಷ ಆಯ್ತು. ಹೌದಾ? ಇಲ್ಲಿ ನೋಡಿ, ದಶಮಾಂಶದಲ್ಲಿದೆ 0.8. 0.8 ಹೆಂಗ್ ಬರ್ಕೋತೀವಿ? 8/10%. 8/10% ಅಂತೇಳಿ ಬರ್ಕೋತೀವಿ. ಈಗ ನಾವೇನ್ ಮಾಡೋಣ? ಬಡ್ಡಿಯನ್ನ ಕಂಡುಹಿಡಿಯೋಣ. ನೋಡಿ, ಸೂತ್ರ ನಮ್ಗಂತೂ ಗೊತ್ತೇ ಇದೆ, ಅದ್ ಮತ್ತೆ ಬರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. PTR/100. P ಅಂದ್ರೆ ಎಷ್ಟು? ಅಸಲು 2,000. ಹೌದಾ? ಕೆಳಗೆ 100 ಇರುತ್ತೆ. ಗುಣಾಕಾರ
ಹೌದಾ? ಟಿ ಟಿ ಅಂದ್ರೆ ಟೈಮ್, 7 7 ಮ್ಯಾಗೆ 2 ಕೆಳಗೆ. ಅದೇ ರೀತಿಯಲ್ಲಿ ದರ ಅಂದ್ರೆ 8 10 ಮೇಲೆ 8 ಕೆಳಗೆ 10. ನೋಡಿ ಇಲ್ಲಿ 2 0, ಇಲ್ಲಿ 2 0 ಕ್ಯಾನ್ಸಲ್ ಆಯ್ತು, ಇಲ್ಲೊಂದು 0, ಇಲ್ಲೊಂದು 0 ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 2 ಕೂಡ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಎಷ್ಟು ಬಂತು? 7 8 56. ಹಾಗಾದ್ರೆ ಬಡ್ಡಿ ಎಷ್ಟು ಬಂತು? 56 ರೂಪಾಯಿ. ಹಾಗಾದ್ರೆ ನಮಗೇನು ಬೇಕಾಗಿದೆ? ಮೊತ್ತ ಬೇಕಾಗಿದೆ. ಮೊತ್ತ ಕಂಡುಹಿಡಿಯುವಂತ ಸೂತ್ರ ಮೊತ್ತ ಅಸಲು ಪ್ಲಸ್ ಬಡ್ಡಿ. ಅಸಲು ಎಷ್ಟಿದೆ? 2000 ಪ್ಲಸ್ ಬಡ್ಡಿ 56. ಹಾಗಾದ್ರೆ ಒಟ್ಟು ಎಷ್ಟಾಯ್ತು? 2056 ರೂಪಾಯಿಗಳು ಏನಾಯ್ತು? ಮೊತ್ತ ಆಯಿತು. ಈ ರೀತಿಯಾಗಿ ನಾವು ಇಲ್ಲಿ ಬಡ್ಡಿ ಮತ್ತು ಮೊತ್ತ ಕಂಡುಹಿಡಿಯುವ ಲೆಕ್ಕಗಳನ್ನ ಮಾಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.